ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ನಡೆದ ಜೋಡಿ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಏಪ್ರಿಲ್ 23ರಂದು ಅಂದಾಜು ರಾತ್ರಿ 10 ಗಂಟೆ ಬಳಿಕ ಮತ್ತು ಬೆಳಗ್ಗೆ 4 ಗಂಟೆಯ ಒಳಗಾಗಿ ಜೋಡಿ ಕೊಲೆ ನಡೆದ ಬಗ್ಗೆ ಮಾಹಿತಿ ಲಭ್ಯವಾದ ತಕ್ಷಣ ಜಮಖಂಡಿಯ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಇನ್ನು ಮೂಲತಃ ರಾಯಭಾಗ್ ತಾಲೂಕಿನ ಚಿಂಚಲಿ ಗ್ರಾಮದ ನಿವಾಸಿ ಅಶೋಕ್ ಲಗಮಪ್ಪ ಕೋಳಿ 34 ವರ್ಷ ಹಾಗೂ ಅವನ ಗೆಳೆಯ ಉತ್ತಮ್ ಹರಿಭಾ ಶಿಂದೆ 50 ವರ್ಷದ ವ್ಯಕ್ತಿಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿತ್ತು. ಇದರಲ್ಲಿ ಅಶೋಕ್ ಲಗಮಪ್ಪ ಕೋಳಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರೆ 50 ವರ್ಷದ ಹರಿಭಾ ಶಿಂದೆ ಕಳೆದ ಏಪ್ರಿಲ್ 30ರಂದು ಸಾವನ್ನಪ್ಪಿದ್ರು. ವಿಜಯಪುರದ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ರು. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ರು. ಇನ್ನು ಈ ಮೃತ ಅಶೋಕ್ ಹಾಗೂ ಹರಿಭಾ ಸಿಂಧೆ ಇವರ ಕೊಲೆಗೆ ಕಾರಣವನ್ನು ಹುಡುಕುತ್ತಾ ಹೊರಟಾಗ ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನಾ ಸ್ಥಳದ ಪಕ್ಕದ ಮನೆಯವರಾದ ಅಬ್ದುಲ್ ರಜಾಕ್ ಅಲಿ ಸಾಬ್ ಮುಲ್ಲಾ ಹಾಗೂ ಆತನ ಹೆಂಡತಿ ಬಿಸ್ಮಿಲ್ಲಾ ಅಬ್ದುಲ್ ರಜಾಕ್ ಮುಲ್ಲಾ ಅವರೇ ಕಲ್ಲಿನಿಂದ ಜಜ್ಜಿ ವ್ಯಕ್ತಿಯ ಕೊಲೆ ಮಾಡಿದ್ದಾಗಿ ಸಂಬಂಧಪಟ್ಟ ಸಾಕ್ಷಿಗಳನ್ನ ಇಟ್ಟುಕೊಂಡು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮೃತ ಅಶೋಕನು ಓಣಿಯಲ್ಲಿ ನೀರು ಬಿಡುವ ಕೆಲಸವನ್ನ ಮಾಡ್ತಾ ಇದ್ದು ಓಣಿಯಲ್ಲಿ ನೀರು ಬಿಟ್ಟು ಬಂದು ತಮ್ಮ ಸಲಿಗೆಯನ್ನ ಹೊಂದಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆಕೆಯೊಂದಿಗೆ ಸಲಿಗೆಯನ್ನ ಇಟ್ಟುಕೊಂಡಿದ್ದ ಹಿನ್ನೆಲೆಯಲ್ಲಿ ಆಕೆ ಹತ್ರ ಬಂದು ಮೇಲೆ ಮಾತನಾಡಿಸ್ತಾ ಇದ್ರು. ಹೀಗಾಗಿ ಅಬ್ದುಲ್ ರಜಾಕ್ ಮುಲ್ಲಾ ಮತ್ತು ಆತನ ಹೆಂಡತಿ ಬಿಸ್ಮಿಲ್ಲಾ ಅಶೋಕನಿಗೆ ಈ ಹಿಂದೆ ಸಾಕಷ್ಟು ಬಾರು ತಾಕೀತು ಮಾಡಿದ್ರು ಕೂಡ ಅದೇ ಚಾಳಿಯನ್ನ ಮುಂದುವರೆಸಿದ್ರು ಎನ್ನುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಒಂದು ದಿನ ಕಳೆದ 22ರ ರಾತ್ರಿ ಹೊತ್ತು ಮಾತನಾಡಿಸಿ ಅದೇ ಪಕ್ಕದ ಮನೆಯ ಹರಿಭಾ ಉತ್ತಮ ಶಿಂದೆ ಅವರ ಮನೆ ಮುಂದೆ ಮಲಗಿಕೊಂಡ ಸಂದರ್ಭದಲ್ಲಿ ಸಿಟ್ಟಾದ ಆರೋಪಿಗಳು ಕಲ್ಲಿನಿಂದ ಹೊಡೆದು ಕುರುಪಿಯಿಂದ ಆತನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾಗಿ ಮಾಹಿತಿ ಲಭ್ಯವಾಗಿದ್ದು ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾಗಿ ಮಾಹಿತಿ ಲಭ್ಯವಾಗಿದ್ದು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ.